ಪೆಟ್ರೋಲ್ ಡೀಸೆಲ್ ದರ ಪೈಸೆ ಲೆಕ್ಕದಲ್ಲಿ ಅಲ್ಪ ಇಳಿಕೆಯಾಗಿದೆ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ದರ ಇಳಿಕೆಯಾದ ಬೆನ್ನಲ್ಲೇ ಶಿವಮೊಗ್ಗದಲ್ಲೂ ತೈಲ ದರ ಕಡಿಮೆಯಾಗಿದೆ. 104 ರೂಪಾಯಿ 15 ಪೈಸೆ ಇದ್ದ ಪೆಟ್ರೋಲ್ ದರ 35 ಪೈಸೆ ಕಡಿಮೆಯಾಗಿದೆ. ಎಂಎಲ್ಸಿ ಡಿಎಸ್ ಅರುಣ್ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನ ನೀಡಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಕುಸಿದ ಬೆನ್ನಲ್ಲೇ ಶಿವಮೊಗ್ಗದಲ್ಲಿಯೂ ಪೆಟ್ರೋಲ್ 30 ಪೈಸೆ, ಡೀಸೆಲ್ 20 ಪೈಸೆ ಇಳಿಕೆಯಾಗಿದೆ. 104 ರೂಪಾಯಿ 16 ಪೈಸೆ ಇದ್ದ ಪೆಟ್ರೋಲ್ ದರ 103 ರೂಪಾಯಿ 86 ಪೈಸೆಗೆ ಇಳಿಕೆಯಾಗಿದೆ. ಇನ್ನು ಈ ಮೂಲಕ 30 ಪೈಸೆ ಕಡಿಮೆಯಾಗಿದೆ. ಇನ್ನು 90 ರೂಪಾಯಿ 25 ಪೈಸೆ ಇದ್ದ ಡೀಸೆಲ್ ದರ ಶಿವಮೊಗ್ಗದಲ್ಲಿ 90 ರೂಪಾಯಿ 5 ಪೈಸೆಗೆ ಇಳಿಕೆಯಾಗಿದೆ. ಬೆಳಿಗ್ಗೆ 6 ಗಂಟೆ ಪೆಟ್ರೋಲಿಗೆ ಬಂಕಿಗೆ ಸಂಬಂಧಪಟ್ಟರು ಹಾಗಾಗಿ ಅವರೇ ಯಾಕೆ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಯ್ತು. ಬೆಳಿಗ್ಗೆ 30 ಪೈಸೆ ಕಡಿಮೆ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದ 30 ಪೈಸೆ ಕಡಿಮೆ ಆಗಿದೆ. ಇದು ಒಂದು ಅಂದರೆ ನಿಮ್ಮ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ಗೆ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಕಡಿಮೆ ಮಾಡುವಂಥದ್ದನ್ನು ಮಾಡುತ್ತೆ. 30 ಪೈಸೆ ಅಂದರೆ ಇವತ್ತಿನ ಒಟ್ಟು ಎಕನಾಮಿ ಮತ್ತು ಇವತ್ತಿನ ಡೆವಲಪ್ಮೆಂಟ್ ಅದರೊಳಗಡೆ ನಮ್ಮ ಎಕನಾಮಿ ಇದರೊಳಗಡೆ 90 ರೂಪಾಯಿ ಡೀಸೆಲ್ ನಮ್ಮ ಕರ್ನಾಟಕದಲ್ಲಿ ಅದು ಯಾವಾಗ ಆ್ಯಕ್ಚುಲಿ ನಮ್ಮ ಸರ್ಕಾರ ಇದ್ದಾಗ ಆಗಿದ್ದಿದ್ರೆ ಇದು 86 ರೂಪಾಯಿ ಇರಬೇಕಿತ್ತು. ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಅವಶ್ಯಕತೆ ಇರಲಿಲ್ಲ. ಮತ್ತೆ ರೆವಿನ್ಯೂ ಬೇಕು ಅನ್ನೋ ಕಾರಣ ಒಂದೇ ಒಂದು ಕಾರಣಕ್ಕೆ ನಾವು ಮಾಡಿದಂಥದ್ದನ್ನ ಅವತ್ತು ಕ್ರೂಡ್ ಆಯಿಲ್ನ ಬೆಲೆ ಕಡಿಮೆ ಇದ್ರೂ ಕೂಡ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದ್ರು. 86 ರೂಪಾಯಿ ಇರೋ ಕಡೆ ಇವತ್ತು 90 ರೂಪಾಯಿ ಇದೆ. ಅದು ರಾಜ್ಯ ಸರ್ಕಾರ, ಇಲ್ಲಾಂದ್ರೆ ನಮಗೆ ಇನ್ನು 8 ರೂಪಾಯಿ ಕಡಿಮೆ ಆಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅವಶ್ಯಕತೆ ಇರಲಿಲ್ಲ. ನಾವು ಮಾಡಿದಂಥದ್ದು ಅವಾಗೇನು ಜಾಸ್ತಿ ಆಗಿರಲಿಲ್ಲ. ಕೇಂದ್ರ ಸರ್ಕಾರ ಏನು ಜಾಸ್ತಿ ಮಾಡಿರಲಿಲ್ಲ. ಅವ್ರು ಕಡಿಮೆ ಮಾಡ್ತಾ ಹೋದ್ರೆ ಇವ್ರು ಜಾಸ್ತಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆ ಪೆಟ್ರೋಲಿಗೆ ಬಂಕಿಗೆ ಸಂಬಂಧಪಟ್ಟರು ಹಾಗಾಗಿ ಅವರೇ ಯಾಕೆ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಯ್ತು. ಬೆಳಿಗ್ಗೆ 30 ಪೈಸೆ ಕಡಿಮೆ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದ 30 ಪೈಸೆ ಕಡಿಮೆ ಆಗಿದೆ. ಇದು ಒಂದು ಅಂದರೆ ನಿಮ್ಮ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ಗೆ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಕಡಿಮೆ ಮಾಡುವಂಥದ್ದನ್ನು ಮಾಡುತ್ತೆ. 30 ಪೈಸೆ ಅಂದರೆ ಇವತ್ತಿನ ಒಟ್ಟು